ಆಮೇಲೆ ಒಬಿಸಿ ಅಂತ ನಮ್ದು ಲಿಂಗಾಯತ್ ಬರುತ್ತೆ ಕೆಟಗರಿ. ಒಬಿಸಿ ತುಂಬಾ ಇದಿದೆ ಮ್ಯಾಮ್, ಒಬಿಸಿಗೂ ಬೇಕು. ಬೇರೆ ಕೆಟಗರಿಗೆ ಯಾವ ತರ ಏನು ಕೊಡ್ತೀರಾ ಆಕ್ಚುಲಿ ಸೌಲಭ್ಯಗಳನ್ನ ಸರ್ಕಾರದಿಂದ, ಅದು ನಮಗೂ ಸಿಗ್ಬೇಕು ಅಂತ ನಾವು ಇದ್ ಮಾಡ್ತೀವಿ ಮ್ಯಾಮ್. ಮಾರ್ಕ್ಸ್ ಜಾಸ್ತಿ ಬರ್ಬೇಕು ಮ್ಯಾಮ್, ಆದ್ರೂ ಸಿಗಲ್ಲ ಮ್ಯಾಮ್. ಜಾಸ್ತಿ ತುಂಬಾ ಕಷ್ಟಪಟ್ರು ಎಷ್ಟೇ ಓದಿದ್ರು 1 year 2 years ಇಂದ ಓದಿದ್ರು ಸಿಗಲ್ಲ ಮ್ಯಾಮ್. ಗೌರ್ಮೆಂಟ್ ಕೆಲಸ ಅಂದ್ರು ಓದಿದ್ರು ಅದಕ್ಕೂ ಆಕ್ಚುಲಿ ನೀಟಾಗಿ ಸಿಗ್ತಿಲ್ವಲ್ಲ ಮ್ಯಾಮ್. ಯಾರಿಗೂ ಗೌರ್ಮೆಂಟ್ ಹೋಗು ಅಂತ ಓದ್ತಾರೆ ಮ್ಯಾಮ್. ಅದ್ರಲ್ಲೂ ತುಂಬಾ ವರ್ಷಗಳ ಕಾಲ ಓದಿರೋರು ಇದಾರೆ, ತುಂಬಾ ಎಫರ್ಟ್ ಹಾಕಿ, ಅವ್ರಿಗೆ ಆಗ್ತಿಲ್ಲ. ಇನ್ ನಾವು ಓದಿದ್ರೆ ಆಮೇಲೆ ಒಬಿಸಿ ಅಂತ ನಮ್ದು ಲಿಂಗಾಯತ್ ಬರುತ್ತೆ ಕೆಟಗರಿ, ಅದ್ರಲ್ಲಿ ತುಂಬಾ ಮಾರ್ಕ್ಸ್ ಜಾಸ್ತಿ ಬರ್ಬೇಕು ಮ್ಯಾಮ್, ಆದ್ರೂ ಸಿಗಲ್ಲ ಮ್ಯಾಮ್. ಜಾಸ್ತಿ ತುಂಬಾ ಕಷ್ಟಪಟ್ರು ಎಷ್ಟೇ ಓದಿದ್ರು 1 year 2 years ಇಂದ ಓದಿದ್ರು ಸಿಗಲ್ಲ ಮ್ಯಾಮ್. ಕಷ್ಟ. ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದಷ್ಟೇ. ಅದನ್ನು ಕಟ್ಟಿ ನಾವು ಸುಮಾರು ಸಲ ಅಟೆಂಡ್ ಮಾಡಿದೀವಿ ಮ್ಯಾಮ್. ಈಗ ಡಿಗ್ರಿ ಪಾಸ್ ಔಟ್ ನಾನು, ಎಲ್ಲಾ ಎಕ್ಸಾಮ್ಸ್ ಕಟ್ಟಿದೀನಿ. ಅದು ಏನು ಎಷ್ಟು ಅಂತ ಓದಕ್ಕಾಗುತ್ತೆ ಮ್ಯಾಮ್, ಎಷ್ಟು ವರ್ಷ ಅಂತ ಓದಕ್ಕಾಗುತ್ತೆ. ಎಸ್ ಮ್ಯಾಮ್, ಹೌದು. ಒಬಿಸಿಗೆ ತುಂಬಾ ಇದಿದೆ ಮ್ಯಾಮ್, ಒಬಿಸಿಗೂ ಬೇಕು. ಬೇರೆ ಕೆಟಗರಿಗೆ ಯಾವ ತರ ಏನು ಕೊಡ್ತೀರಾ ಆಕ್ಚುಲಿ ಸೌಲಭ್ಯಗಳನ್ನ ಸರ್ಕಾರದಿಂದ, ಅದು ನಮಗೂ ಸಿಗ್ಬೇಕು ಅಂತ ನಾವು ಇದ್ ಮಾಡ್ತೀವಿ ಮ್ಯಾಮ್.